ಇತ್ತೀಚಿನ ಟೆಕ್ನಾಲಜಿ ಎ ಐ ಇದೆಲ್ಲ ನೋಡ್ತಾ ಇದ್ರಿ, ಏನಾದರೂ ಅವತ್ತಿನ ಕಾಲದಲ್ಲಿ ಶಂಕರನಾಗ್ ಸರ್ ಕಡೆ ಸಿಕ್ಕಿದ್ರೆ ಈ ಟೆಕ್ನಾಲಜಿ ಎ ಐ? ಸರ್, ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಇರ್ತಾ ಇಲ್ಲ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕರ್ನಾಟಕ ಇನ್ನೂ ಇರ್ತಾ ಇಲ್ಲ. ಒಂದು 20 ಇಯರ್ಸ್ ಮುಂಚೆ ನಾವು ಇವತ್ತೇನು ಎಲ್ಲಿ ತಲುಪಿದೀವೋ 20 ವರ್ಷಕ್ಕೆ ಹಿಂದೆ ತಲುಪ್ತಾ ಇದ್ವಿ. ಅಲ್ಲಿ ನೀವು ಕರೆಕ್ಟ್ ಒಳ್ಳೆ ಒಂದು ಕ್ವೆಶನ್ ಕೇಳಿದ್ದೀರಾ. ಸ್ಪೆಷಲ್ ಎಫೆಕ್ಟ್ಸ್ ಅವತ್ತಿಗೆ ನಾನು ಹೇಳಿದ್ನಲ್ಲ, ಡಿಜಿಟಲ್ ಅನ್ನೋ ಪದನೇ ಇರಲಿಲ್ಲ ಅಂತ. ಗೋಸ್ಟ್ ಅಂತ ಒಂದು ಇಂಗ್ಲೀಷ್ ಮೂವಿ ಬಂದಿತ್ತು, ಪ್ಯಾಟ್ರಿಕ್ ಸ್ವೇಸ್, ಡೆಮಿ ಮೂರ್ ಅವ್ರದ್ದು ಆ್ಯಕ್ಟ್ ಮಾಡಿರೋಂಥದ್ದು. ಯೂಟ್ಯೂಬು ಗೂಗಲಲ್ಲಿ ಹುಡುಕ್ಬೋದು. ಸೊ ಅದರಲ್ಲಿ ಫಸ್ಟ್ ಟೈಮು ಒಂದು ಸ್ಪೆಷಲ್ ಎಫೆಕ್ಟ್ ಮಾಡಿದರು. ಆ ವ್ಯಕ್ತಿ ನಿಂತಿರ್ತಾನೆ, ಆ ಡೆಮಿ ಮೂರ್ ಅನ್ನೋ ಹೀರೋಯಿನ್ನು ಅವನು ಮುಟ್ಟಿದ್ರೆ ಮುಟ್ಟಕ್ಕಾಗಲ್ಲ, ಕೈ ಒಳಗೊಟ್ಟೋಗುತ್ತೆ, ಅವನು ಪಾಸ್ ಮಾಡಿಬಿಡ್ತಾರೆ. ಈ ಥರ ಎಲ್ಲ ಬಂತು. ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂದ್ರೆ ಅದು ನೋಡಿ, ಆ ಟೆಕ್ನಾಲಜಿನ ನಾವು ತರಬೇಕು. ಅವತ್ತಿಗೆ ಬೆಂಗಳೂರಿಗೆ ತರಬೇಕು. ಸರ್, ನಾನು ಮಾತಾಡ್ತಾ ಇರೋದು 88, 89. ಹೌದೌದು. ಸೆಲ್ ಫೋನ್ ಅನ್ನೋ ಪದ ಇರಲಿಲ್ಲ. ಆ್ಯಕ್ಚುಲಿ ಒಂದು ಕಡೆ ಓಡಾಡ್ತಿದೆ ಅಂದರೆ ಮೆಟ್ರೋ ಕನಸು ಶಂಕರನಾಗ್ ಸರ್. ಈ ಮೆಟ್ರೋದು, ನಂದಿ ರೋಪ್ವೇ, ಇದು ತುಂಬ ಮಾತಾಡ್ಬಿಟ್ಟಿದ್ದೀವಿ. ಅದನ್ನ ಬಿಟ್ಟು ನಾನು ಮುಂದಕ್ಕೆ ಮಾತಾಡ್ತಾ ಇದ್ದೀನಿ. 89 ನಾನು ಅವರು ಅವರೆಲ್ಲ ಇಟಾಲಿಗೆ ಹೋಗ್ತೀವಿ. ಅಲ್ಲೊಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತದೆ, ಸ್ವಾಮಿ ಫಿಲ್ಮ್ಗೆ ಕಾಂಪೀಟ್ ಮಾಡುತ್ತೆ, ಗೆಲ್ಲುತ್ತೆ, ನನಗೊಂದು ಅವಾರ್ಡ್ ಬರುತ್ತೆ. ಅಲ್ಲಿಂದ ಅವರು, ನಾನು ಅವ್ರ ಜೊತೆ, ನಾನು ಒಬ್ಬನೇ ಅಂದರೆ 12 ವಯಸ್ಸು 11 ವಯಸ್ಸಾಗಿ ಅವ್ರ ಜೊತೆ ನಮ್ಮ ತಂದೆ ತಾಯಿ ಅಷ್ಟೇ ನಂಬಿ ಬಿಟ್ಬಿಡ್ತಾ ಇದ್ರು. ಶಂಕರನಾಗ್ ಸರ್ ಅವ್ರ ಜೊತೆ ಇದ್ದೀನಿ ಅಂದರೆ ಸೇಫ್ ಆಗಿರ್ತೀನಿ ಅಂತ. ಅಲ್ಲಿಗೆ ಹೋಗಿದ್ದೀನಿ. ಅಲ್ಲ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲ, ನೋಡಿ ಈ ಥರ ಇದೆ ಅಂತ ಅಂದ್ಬಿಟ್ಟು. ಅವರು ಸ್ವಂತ ಹಣದಲ್ಲಿ ಅವರು ಲಂಡನ್ಗೆ ಹೋಗ್ತಾರೆ, ಆ ಕಂಪನಿ ಜೊತೆ ಮಾತುಕತೆ ಮಾಡಿಸ್ತಾರೆ. ನಮ್ಮಲ್ಲಿ ಆ ಥರ ಬ್ಯಾಕ್ ಔಟ್ಸೋರ್ಸ್ ಮಾಡಿ ನೀವು ಆ ಟೆಕ್ನಾಲಜಿ ನಿಲ್ತನ್ನಿ, ನಾವು ಬರೀ ಸಿನಿಮಾ ಮಾತ್ರ ಅಲ್ಲ, ನಿಮಗೆ ಏನು ಮ್ಯಾನ್ ಪವರ್ ಎಕ್ಸ್ಪೆನ್ಸಿವ್ ಇದೆ ಅಂದರೆ ಔಟ್ಸೋರ್ಸಿಂಗ್ ಆ ಕಾಲದಲ್ಲಿ ಆ ವರ್ಡ್ ಇರೋದು ಪದ ಬರೋದಕ್ಕೆ ಮುಂಚೆ ಅವ್ರು ಹೋಗಿ ಮಾತುಕತೆ ಮಾಡಿಕೊಂಡು ನೆಗೋಷಿಯೇಟ್ ಮಾಡಿ ಆ ಸ್ಪೆಷಲ್ ಎಫೆಕ್ಟ್ಸ್ ತಂಡನ ಇಲ್ಲಿಗೆ ಇನ್ವೈಟ್ ಮಾಡಿರ್ತಾರೆ. ಅನ್ಫಾರ್ಚುನೇಟ್ಲಿ ಅದೆಲ್ಲ ಮುಂದಕ್ಕೆ ಹೋಗೋಕ್ಕೆ ಮುಂಚೆ ನಾವು ಕಳ್ಕೊಂಡ್ಬಿಡ್ತೀವಿ. ದೇವರು ತುಂಬ ಹೊಟ್ಟೆ ಕಿಚ್ಚಿರುತ್ತೆ ಅಂತ ಈ ವಿಚಾರಗಳಲ್ಲಿ. ತುಂಬ ಒಳ್ಳೆಯವರಾಗಿ ತುಂಬ ಬೇಗ ಹೆಸರು ಮಾಡಿಬಿಟ್ರೆ ದೇವ್ರಿಗೂ ಎಲ್ಲ ಸ್ವಲ್ಪ ಬರಿ ಆಗ್ಬಿಡುತ್ತಂತೆ, ಎಲ್ಲಿ ನನ್ನ ಪೋಸ್ಟ್ ಬಂದುಬಿಡ್ತಾನೆ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಿಡ್ತಾರಂತೆ. ಸೊ ಆ ಥರ ಅವರು ಆ ಮುಂದಾಲೋಚನೆ ಯಾವ ಲೆವೆಲಿಗೆ ಮುಂದೆ ಇತ್ತು ಅಂತಂದರೆ, ಇವತ್ತು ಅಲ್ಲ, ಅವತ್ತೇ ನನ್ನ ಪ್ರಕಾರ ಒಂದು 10 ವರ್ಷಕ್ಕೆ ಅದನ್ನೆಲ್ಲ ತಂದುಬಿಡ್ತಾ ಇದ್ರು ಏನೋ. ಎರಡನೇದು, ಅವ್ರಿಗೆ ಇನ್ನೇನೇನು ಹೆಗ್ಗಳಿಕೆ ಇದೆ. ಫಸ್ಟ್ ಇಡೀ ನನಗೆ ತಿಳಿದಂಗೆ ಇಡೀ ಇಂಡಿಯಾಲೇ ಫಸ್ಟ್ ಅಂಡರ್ ವಾಟರ್ ಫಿಲ್ಮ್ ಶೂಟಿಂಗ್ ಮಾಡಿದವರು. ಮಲ್ಗುಡಿ ಡೇಸಲ್ಲೂ ಶಾರ್ಟ್ಸ್ ಇದೆ, ಒಂದು ಮುತ್ತಿನ ಕತೆ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೂ ನೀರಲ್ಲಿ ಸಮುದ್ರದಲ್ಲಿ ಶೂಟ್ ಮಾಡಿರೋ ಒಂದು ಇದಿದೆ. 36 ಅವರ್ಸಲ್ಲಿ ಒಂದು ಸಿನಿಮಾ ಮುಗಿಸಿದ್ದಾರೆ. ಇದು ಸಾಧ್ಯ ಅಂತ ಇನ್ನೂ ಈ ಥರ ಹೇಳ್ಕೊಂಡು ಹೋಗ್ತಾ ಇದ್ರೆ ಮುಗಿಯಲ್ಲ ಅಂತ ಈ ಕಾರ್ಯಕ್ರಮ ಸಾಲಲ್ಲ. ಸೊ ಅವ್ರದ್ದು ಎಂಡ್ಲೆಸ್ ಸರ್. ನಾನು ಇವತ್ತು ಎಷ್ಟು ವರ್ಷ, ಇವಾಗ ಅದೊಂದು 30+ ಇಯರ್ಸ್ ಆಗಿದೆ. ಬಟ್ ಇವತ್ತಿಗೂ ಅಲ್ಲಿ ಇಲ್ಲಿ ಯಾರ ಹತ್ರ ಮಾತಾಡಿದಾಗ ಇನ್ನೊಂದು ಹೊಸ ವಿಚಾರ ಗೊತ್ತಾಗುತ್ತೆ ಅವ್ರ ಬಗ್ಗೆ. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅವ್ರ ಬಗ್ಗೆ. ಭಗವಂತ ಎಲ್ಲ ಒಂದು ಕಡೆ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಕೊಟ್ಟು ಹಿಂಗೆ ಕಿತ್ಕೊಂಡ್ಬಿಟ್ನ ಅಂತ. ನಮ್ಮ ಲಾಸ್ ಸರ್ ಅದು, ನಮ್ಮ ಲಾಸ್ ಅದು. ಅವ್ರನ್ನ ಕಿತ್ಕೊಂಡಿರೋದು ನಮಗೆ ಲಾಸ್ ಅದು, ಕನ್ನಡಿಗರ ಲಾಸ್ ಅದು. ನಾವು ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಅವ್ರ ಲಾಸ್ ಅದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಲಾಸ್ ಅದು.